ಅಮ್ಮ ಮನೆಗೆ ಬೇಡ ಅಂತಿದ್ದವರು ಕೂಡ ಇವನನ್ನ ತುಂಬಾ ಇಷ್ಟಪಡೋಕೆ ಶುರು ಮಾಡಿದ್ರು. ನಾನು ನನ್ನ ತಮ್ಮ ಅಂದರೆ ಇವನಿಗೆ ಪಂಚ ಪ್ರಾಣ. ಹೀಗೆ ಹೋಗ್ತಿತ್ತು, ಎಲ್ಲನೂ ಚೆನ್ನಾಗೇ ಇತ್ತು. ಇವ್ನ ಮೆಮೊರಿ ಎಷ್ಟು ಹೇಳಿದ್ರು ಕಡಿಮೆನೆ. ಒಂದು ವೀಡಿಯೋ ಅಲ್ಲ 10 ವೀಡಿಯೋ ಅದನ್ನು ಮೆಮೊರೀಸ್ಗಳು ತುಂಬ ಇದೆ ಅನಿಸುತ್ತೆ. ಓದಬೇಕಾದ್ರೆ ಬುಕ್ಸ್ ಹತ್ರ ಬಂದು ಕೂರೋನು, ಆಟ ಆಡಬೇಕಾದ್ರೆ ಅಲ್ಲೂ ಬರೋನು, ನಾನು ನನ್ನ ತಮ್ಮ ಕಿತ್ತಾಡಿದ್ರೆ ಅಲ್ಲಿಗೂ ಬರೋನು, ಅಪ್ಪ ನಮಗೇನಾದರೂ ಹೊಡೆದ್ರೆ ಅಲ್ಲಿಗೂ ಬರೋನು, ಅಪ್ಪಂಗೇನಾದರೂ ಬೇಜಾರಾದರೆ ಅಪ್ಪಂಗೆ ಸಮಾಧಾನ ಮಾಡೋನು, ನಮಗೇನಾದರೂ ಹುಷಾರಿಲ್ಲ ಅಂತಂದರೆ ನಮಗೆ ಸಮಾಧಾನ ಮಾಡೋನು. 2 ತಿಂಗಳ ಹಿಂದೆ ನನಗೆ ಜ್ವರ ಬಂದಿತ್ತು. ಅವತ್ತು ಬಂದುಬಿಟ್ಟು ನನ್ನ ಎದೆ ಮೇಲೆ ಮಲ್ಕೊಂಡು ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಸಮಾಧಾನ ಮಾಡೋನು. ಅಮ್ಮ ಬೇಜಾರಿದ್ರೆ ಅಮ್ಮಂಗೂ ಸಮಾಧಾನ ಮಾಡೋನು. ನಮ್ಮ ಮನೆ ಬೆಕ್ಕುಗಳಿಗೆಲ್ಲ ಇವನೇ ಒಂಥರ ಸೀನಿಯರ್ ಸಿಟಿಸನ್ ಆಗಿದ್ದ. ಬಟ್ ಲಿಟ್ರಲಿ ಇವಾಗ ಇಲ್ಲ. ನಾನು ನನ್ನ ಲೈಫಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದು ಪ್ರಾಣಿ ಅಂತಂದರೆ ಅದು ಯೋನೇನೆ. ನಾನು ಪ್ರೀತಿ ಇವನನ್ನ ಇಷ್ಟಪಡೋಕೆ ಶುರು ಮಾಡಿದ್ಮೇಲೆ ನನಗೆ ಬೇರೆ ಪ್ರಾಣಿಗಳ ಮೇಲೆ ಒಂದು ಸ್ವಲ್ಪ ಕನ್ಸರ್ನ್, ಕೇರಿಂಗ್ ಎಲ್ಲ ಬಂತು. ಬಟ್ ಟುಡೇ ಅವನೇ ನನ್ನ ಜೊತೆಗಿಲ್ಲ. ಇದನ್ನು ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಆಗ್ತಿಲ್ಲ. ಇದರಿಂದ ಹೊರಗಡೆ ಬರೋಕ್ಕೆ ತುಂಬ ದಿನ ಬೇಕಾಗುತ್ತೇನೋ. ಇನ್ನು ಚಿಕ್ಕದ್ರಿಂದ ಇವನನ್ನು ಹೆಂಗೆ ಅಂತಂದರೆ ಹೊರಗಡೆ ಬಿಟ್ಟರೆ ಯಾರಾದರೂ ಹೊಡೆದು ಬಿಡ್ತಾರೇನೋ, ನಾಯಿ ಏನಾದರೂ ಕಚ್ಚುತ್ತೇನೋ ಅಂತ ಹಗ್ಗ ಕಟ್ಬಿಟ್ಟು ಸಾಕಿದ್ವಿ. ಎಲ್ಲನೂ ಕೂಡ ಹಾಗೆ ಕಣ್ಣು ಮುಂದೆ ಬರ್ತಾ ಇದೆ. ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಇವನನ್ನು ರೂಮೊಳಗೆ ಕೂಡ ಹಾಕಿಬಿಟ್ಟು ಹೋಗ್ತಿದ್ದೆ. ಕಾಲೇಜಲ್ಲೆಲ್ಲ ಇವಂದೇ ನೆನಪಾಗ್ತಿತ್ತು. ಯಾವಾಗ ಹೋಗಿ ನೋಡ್ತೀನೋ ಅಂತ. ಲಿಟ್ರಲಿ ಕಾಲೇಜ್ ಇವನಿಗೋಸ್ಕರ ನಾನು ಕ್ಲಾಸ್ ಮುಗಿದ ತಕ್ಷಣ ಪಟ್ಟಂತ ಬಸ್ ಹತ್ಕೊಂಡು ಬಂದು ಫಸ್ಟು ರೂಮ್ ಡೋರ್ ತೆಗಿತಿದ್ದೆ, ಮುದ್ದು ಮಾಡ್ತಿದ್ದೆ. ನನ್ನ ತಮ್ಮ ನಾನು ಮನೆಗೆ ಹೋದರೆ ಅಂತೂ ಒಣ ಜಂಬ ಅಂತಾರಲ್ವ ಹಾಗೆ ಅಪ್ಪ ಅಮ್ಮನ ಮಾತು ಕೇರೇ ಮಾಡ್ತಿರ್ಲಿಲ್ಲ. ನಮ್ಮ ಎದೆ ಮೇಲೆ ಬಂದು ಮಲಗೋನು, ಕೇರ್ ಮಾಡೋನು. ಏನು ಅಂತ ಹೇಳಿ ಯಾರಿಗೇನು ನೋವಾದ್ರೂ ಸ್ಪಂದನೆ ನೀಡ್ತಿದ್ದ, ಅಷ್ಟೊಂದು ಪ್ರೀತಿ ಕೊಡ್ತಿದ್ದ. ನಮ್ಮ ಊರಲ್ಲಿ ಇವನಂದರೆ ಎಲ್ಲರಿಗೂ ಇಷ್ಟನೇ. ಎಲ್ಲರೂ ನಮ್ಮನೆ ಬೇರೆ ಬೆಕ್ಕುಗಳನ್ನ ಕಂಡ್ರೆ ಆಗುತ್ತಲ್ಲೋ ಗೊತ್ತಿಲ್ಲ, ಇವನನ್ನ ಕಂಡ್ರೆ ಒಬ್ಬರು ದ್ವೇಷ ಮಾಡೋರು ಇರಲಿಲ್ಲ. ಅಷ್ಟೊಂದು ಇಷ್ಟಪಡೋರು. ಬಟ್ ಆ ನಾಯಿಗೆ ಯಾಕೆ ಅಷ್ಟೊಂದು ದ್ವೇಷ ಬಂತು ನನ್ನ ಬೆಕ್ಕ ಮೇಲೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಏನೋ ಒಂಥರ ಖಾಲಿ, ಲೈಫೇ ಖಾಲಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಇವನಿಗೂ ತುಂಬ ಹುಷಾರಿಲ್ದಂಗೆ ಆಯಿತು. ಒಂದು 4 ಇಯರ್ಸ್ ಅಷ್ಟೊಂದೇನೂ ಇರಲಿಲ್ಲ. ಆಮೇಲೆ 4 ಇಯರ್ಸ್ ಆದಮೇಲೆ ಏನಾದರೂ ಒಂದು ಹುಷಾರಿಲ್ದಂಗೆ ಆಗೋದು. ಕೈಕಾಲೆಲ್ಲ ಗ್ಯಾಂಗ್ರೀನ್ ಆಗಿತ್ತು. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆಲ್ಲ ತುಂಬಾ ಖರ್ಚು ಮಾಡಿದ್ವಿ. ಉಸಿರು ಬಿಗಿ ಹಿಡಿದುಕೊಂಡ್ಬಿಟ್ಟು ನಾನು ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಓಡಿಬಿಟ್ಟು ಇವನನ್ನು ಕಷ್ಟಪಟ್ಟು ಉಳಿಸ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಟೈಮ್ ಚೆನ್ನಾಗೇ ಇದ್ದ. ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಈ ರೀತಿ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನಾನು ನನ್ನ ಗಂಡನ ಮನೆಯಿಂದ ಅಪ್ಪ ಅಮ್ಮನ ಮನೆಗೆ ಹೋಗ್ತಿದ್ದಿದ್ದೆ ನನ್ನ ಚಿಂಟು ನೋಡೋಕ್ಕೆ. ಬಟ್ ಇನ್ಮೇಲೆ ಯಾರ